ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೋಟ್ಯಂತರ ಮನಸ್ಸುಗಳ ಹಾರೈಕೆ ಆಶಯಗಳು ಈಡೇರಿವೆ. ಸತತ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇವತ್ತು ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ ಜೂನ್ 5ರಿಂದ ನೆಲೆಸಿದ್ದ ಇಬ್ಬರು ಬಾಹ್ಯಾಕಾಶ ಯಾನಿಗಳ ತ್ರಿಶಂಕು ಸ್ಥಿತಿಗೆ ಮುಕ್ತಿ ಸಿಕ್ಕಿದೆ. ಇನ್ನು ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋ ಹಾಗೆ ಸ್ಪೇಸ್ ಕ್ರಾಫ್ಟ್ನ ಸಮಸ್ಯೆಯಿಂದ ಬಾಹ್ಯಾಕಾಶದಲ್ಲೇ ಉಳಿಬೇಕಾಗಿ ಬಂದ ಸುನಿತಾ ವಿಲಿಯಮ್ಸ್ ಈಗ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದ 2ನೇ ಬಾಹ್ಯಾಕಾಶ ಯಾನಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗ್ತಾ ಇದ್ದಾರೆ. ಹಾಗಾದ್ರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರ ರಿಟರ್ನ್ ಜರ್ನಿ ಹೇಗಿತ್ತು? ಅದಕ್ಕಾಗಿ ನಾಸಾ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿತ್ತು? ಭೂಮಿಗೆ ಬಂದ ಅವರು ನೇರವಾಗಿ ಮನೆಗೆ ಹೋಗ್ತಾರಾ ಅಥವಾ ಅವರನ್ನು ನಾಸಾ ತನ್ನ ಪರೀಕ್ಷಾ ಕೇಂದ್ರದಲ್ಲಿ ಉಳಿಸ್ಕೊಳ್ಳುತ್ತಾ? ಅಕಸ್ಮಾತ್ ಹಾಗೆ ಉಳಿಸ್ಕೊಳ್ಳುತ್ತೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಮಾರ್ಚ್ 18 ಸಂಜೆ 5:57. ಜಗತ್ತಿನ ಕಣ್ಣು ಅಮೆರಿಕಾದ ಫ್ಲೋರಿಡಾದಲ್ಲಿನ ಗಲ್ಫ್ ಆಫ್ ಮೆಕ್ಸಿಕೋದ ಕಡೆಗೆ ನೆಟ್ಟಿತ್ತು. ಅಲ್ಲಿ 17 ಗಂಟೆಗಳ ಸುದೀರ್ಘ ಕಾಯುವಿಕೆಗೆ ಮುಕ್ತಿ ಸಿಕ್ಕಿತ್ತು. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟು 4 ಗಗನಯಾತ್ರಿಗಳನ್ನು ಹೊತ್ತು ಭೂಮಿಗೆ ವಾಪಸ್ಸು ಬಂತು. ಆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟಲ್ಲಿ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ನಿಕ್ ಹೇಗ್ ಹಾಗೂ ಅಲೆಕ್ಸಾಂಡರ್ ಗುರ್ಬುನೋವ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಕೆಳಗಿಳಿದಿದ್ರು. ಅವರಿದ್ದ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟು ಭೂಮಿಗೆ ಹತ್ತಿರ ಆಗ್ತಿದ್ದ ಹಾಗೆ 4 ಪ್ಯಾರಾಶೂಟುಗಳನ್ನು ಅದು ಓಪನ್ ಮಾಡಿಕೊಳ್ತು. ನಿಧಾನವಾಗಿ ಆ ನೌಕೆ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬಿತ್ತು. ಅಲ್ಲಿ ಆಕಾಶದಿಂದ ಏನೋ ವಸ್ತು ಸಮುದ್ರಕ್ಕೆ ಬಿತ್ತು ಅಂದ ಕೂಡಲೇ ಅಲ್ಲಿದ್ದ ಡಾಲ್ಫಿನ್ಗಳು ಅದನ್ನು ಸುತ್ತುವರೆದವು. ಆದರೆ ಸಮುದ್ರಕ್ಕೆ ಬಿದ್ದಿದ್ದು ತಿನ್ನೋ ವಸ್ತು ಅಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದ್ದ ಹಾಗೆ ಅವು ಕೂಡ ಅಲ್ಲಿಂದ ದೂರ ಸರಿದ್ವು. ಅದಾದ ಮೇಲೆ ನಾಸಾದ ಟೀಮು ಆ ಗಗನ ನೌಕೆಯನ್ನು ಸುತ್ತುವರಿತು. ಅದಕ್ಕೆ ರೋಪುಗಳನ್ನು ಕಟ್ಟಿ ನಾಸಾದ ಡೆಸಿಗ್ನೇಟೆಡ್ ಶಿಪ್ಗೆ ಆ ನೌಕೆಯನ್ನು ಶಿಫ್ಟ್ ಮಾಡಲಾಯಿತು. ಆ ಬಳಿಕ ಗಗನ ನೌಕೆಯಲ್ಲಿದ್ದ ಯಾತ್ರಿಗಳನ್ನು ಒಬ್ಬೊಬ್ಬರನ್ನಾಗಿ ಹೊರ ಕರೆಸಿಕೊಳ್ಳುವ ಕೆಲಸ ಶುರುವಾಯಿತು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಸುಮಾರು 1.25 ಗಂಟೆ ಕಳೆದು ಹೋಗಿತ್ತು. ಭಾರತೀಯ ಕಾಲಮಾನದ ಪ್ರಕಾರ ಹೇಳಬೇಕು ಅಂದರೆ ಸುನಿತಾ ಮತ್ತು ಟೀಮ್ ಅಟ್ಲಾಂಟಿಕ್ ಸಾಗರವನ್ನು ತಲುಪಿದ್ದು ಬೆಳಗಿನ ಜಾವ 3:27. ಹಾಗೆ ಅವರು ಹೊರ ಬರೋದಕ್ಕೆ ಶುರುವಾಗಿದ್ದು 4:40. ಇನ್ನು 4:42 ಹೊತ್ತಿಗೆ ಸುನಿತಾ ವಿಲಿಯಮ್ಸ್ ಕೂಡ ಆ ಸ್ಪೇಸ್ ಕ್ರಾಫ್ಟ್ನಿಂದ ಹೊರಗೆ ಕಾಲಿಟ್ಟರು. ಅಲ್ಲಿಗೆ 59 ವರ್ಷದ ಸುನಿತಾ ಹಾಗೂ 61 ವರ್ಷದ ಬುಚ್ ವಿಲ್ಮೋರ್ ಹೊರಬರ್ತಿದ್ದಂತೆ ಭಾರತದ ವಿಜ್ಞಾನಿಗಳು, ಸಂಶೋಧಕರು ಸೇರಿದ ಹಾಗೆ ಜಗತ್ತಿನ ನಾನಾ ಭಾಗಗಳ ನಾನಾ ದೇಶಗಳ ವಿಜ್ಞಾನಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡ್ರು. ಆ ಬಳಿಕ ಅವರನ್ನ ಫ್ಲೋರಿಡಾದ ನಾಸಾ ಸೆಂಟರ್ಗೆ ಕರ್ಕೊಂಡು ಹೋಗಲಾಯಿತು. ಸ್ನೇಹಿತರೆ, ಜಗತ್ತಲ್ಲಿ ಪ್ರತಿಯೊಂದು ಕೂಡ ಪ್ಲಾನ್ ಪ್ರಕಾರ ನಡೆದ್ರೆ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಹೇಗೆ ಯಾವುದೇ ಸ್ಪೇಸ್ ಮಿಷನ್ ಒಂದು ಪ್ಲಾನ್ ಇಲ್ಲದೆ ನಡೆಯೋದಿಲ್ವೋ ಹಾಗೇನೆ ನಮ್ಮ ಜೀವನಕ್ಕೆ ಕೂಡ ಒಂದು ಪ್ಲಾನ್ ಅನ್ನೋದು ಬೇಕೇ ಬೇಕು. ಈ ಬದುಕು ಅನ್ನೋದಿದೆ ನೋಡಿ, ಇದೊಂಥರ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ಅದನ್ನ ನಾವು ಪ್ಲಾನ್ಡ್ ಆಗಿ ಮಾಡಿಕೊಂಡ್ರೆ ನಮ್ಮ ನಂತರ ಕೂಡ ನಮ್ಮ ಕುಟುಂಬಗಳು ಯಾವ ಸಮಸ್ಯೆಯೂ ಇಲ್ಲದೆ ಬದುಕನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಕುಟುಂಬವನ್ನ ಸದೃಢಗೊಳಿಸಬೇಕು, ನಮ್ಮ ನಂತರ ಕೂಡ ಎಲ್ಲ ಪ್ಲಾನ್ಡ್ ಆಗಿ ನಡೀಬೇಕು ಅಂದ್ರೆ ಅದಕ್ಕಿರುವ ಏಕೈಕ ಮಾರ್ಗ ಟರ್ಮ್ ಇನ್ಶೂರೆನ್ಸ್. ಇನ್ನು ಆಕ್ಸಿಸ್ ಲೈಫ್ ಇನ್ಶೂರೆನ್ಸ್ ಟರ್ಮ್ ಪ್ಲಾನ್ ನಲ್ಲಿ ಬರೀ 527 ರೂಪಾಯಿಗಳಷ್ಟು ಹಣವನ್ನ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ನೀವು 1 ಕೋಟಿ ರೂಪಾಯಿವರೆಗೆ ಇನ್ಶೂರ್ಡ್ ಅಮೌಂಟ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಇನ್ಶೂರೆನ್ಸ್ ಅನ್ನ ಕಟ್ಟೋದ್ರ ಮೂಲಕ ನೀವು ವರ್ಷಕ್ಕೆ 54,600 ರೂಪಾಯಿಗಳಷ್ಟು ಹಣವನ್ನ ಟ್ಯಾಕ್ಸ್ ಬೆನಿಫಿಟ್ ರೂಪದಲ್ಲಿ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೇನೆ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅಲ್ಲಿ 99.65% ನಷ್ಟು ಕ್ಲೈಮ್ ರೇಟ್ ಕೂಡ ಇದೆ. ಇದರ ಜೊತೆಗೆ ಒಂದು ವೇಳೆ ಯಾವುದೇ ದುರ್ಘಟನೆಗಳು ನಡೆದ ಸಂದರ್ಭದಲ್ಲಿ ಕೇವಲ 3 ಗಂಟೆಗಳ ಒಳಗಾಗಿ ಸೆಟಲ್ಮೆಂಟ್ ಅಮೌಂಟ್ ಅನ್ನು ಕೂಡ ಕೊಡಲಾಗುತ್ತೆ ಅಂತ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಹೇಳ್ಕೊಳ್ಳುತ್ತೆ. ಸೊ ಒಂದು ಟರ್ಮ್ ಇನ್ಶೂರೆನ್ಸ್ ನಿಂದ ನಿಮ್ಮ ಕುಟುಂಬವನ್ನ ಸದೃಢಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿ. ಗೆಳೆಯರೆ, ಇಲ್ಲಿ ಸ್ಪೇಸ್ ಸೆಂಟರ್ನಿಂದ ಬಂದ ಬಾಹ್ಯಾಕಾಶ ಯಾನಿಗಳ ಆರೋಗ್ಯ ಪರೀಕ್ಷೆಯನ್ನ ಮೊದಲು ಮಾಡಿ ಆ ನಂತರ ಅವರನ್ನ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ ಇಟ್ಟು ಅವರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗುತ್ತೆ. ಇದು ಯಾರೇ ಬಾಹ್ಯಾಕಾಶಕ್ಕೆ ಹೋಗಿ ಬಂದರೂ ಕೂಡ ಸಾಮಾನ್ಯವಾಗಿ ಮಾಡುವ ಕೆಲಸ. ಯಾಕೆಂದ್ರೆ ಬಾಹ್ಯಾಕಾಶದಲ್ಲಿ ಇರೋದು ಅಂದ್ರೆ ಗ್ರಾವಿಟಿಯಿಂದ ಹೊರಗಿರೋದು ಅಂತ ಅರ್ಥ. ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ. ಹೀಗಾಗಿ ಆ 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಇಬ್ಬರಿಗೂ ಕೂಡ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಹೊಂದಿಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ.
ಬಾಹ್ಯಾಕಾಶದಲ್ಲಿ ತೇಲಿ ಓಡಾಡಿ ಅವರ ಕಾಲುಗಳಲ್ಲಿನ ಶಕ್ತಿ ಕಡಿಮೆ ಆಗಿರುತ್ತೆ. ಹೀಗಾಗಿ ಅವರು ನೇರವಾಗಿ ಭೂಮಿ ಮೇಲೆ ಇಳಿದು ಬಿಟ್ರೆ ಇಲ್ಲಿ ನಿಂತುಕೊಳ್ಳೋದಕ್ಕೆ ಕೂಡ ಅವರಿಗೆ ಕಷ್ಟ ಆಗುತ್ತೆ. ಅಲ್ಲಿ ದೇಹದ ತೂಕ ಕಡಿಮೆ ಇರುತ್ತೆ. ಇಲ್ಲಿಗೆ ಬಂದು ಕೂಡಲೇ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ಅವರ ಇಡೀ ದೇಹ ಅತ್ಯಂತ ತೂಕ ಅನಿಸೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕೂಡ ಅವರಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಕೆಲವೊಮ್ಮೆ 15 ದಿನಗಳೊಳಗೆ ಬಾಹ್ಯಾಕಾಶ ಯಾನಿಗಳು ಭೂಮಿಯ ವಾತಾವರಣಕ್ಕೆ ಅಕ್ಲಮಟೈಸ್ ಆಗಿಬಿಡ್ತಾರೆ. ಇನ್ನು ಕೆಲ ಬಾರಿ ಅದು 1 ತಿಂಗಳಾಗಬಹುದು, 1.5 ತಿಂಗಳು ಕೂಡ ಆಗಬಹುದು. ಸದ್ಯಕ್ಕೆ ಸುನಿತಾ ಮತ್ತು ವಿಲ್ಮೋರ್ ಇಬ್ಬರು ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದರಿಂದ ಅವರಿಬ್ಬರನ್ನ 45 ದಿನಗಳ ಕಾಲ ನಾಸಾದ ಸೆಂಟರಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದ ಎಲ್ಲ ನೆರವನ್ನು ಕೊಡಲಾಗುತ್ತೆ. ಒಮ್ಮೆ ಅವರಿಬ್ಬರು ಭೂಮಿಯ ವಾತಾವರಣಕ್ಕೆ ಹೊಂದಾಣಿಕೆ ಆದರು ಅಂತ ಅನ್ನಿಸಿದ ನಂತರ ಅವರನ್ನು ಅಲ್ಲಿಂದ ಹೊರಗೆ ಕಳುಹಿಸಲಾಗುತ್ತೆ. ಅವರು ಆಮೇಲೆ ಅವ್ರ ಮನೆಗೆ ಬೇಕಾದರೂ ಹೋಗಬಹುದು. ಇನ್ನು ಬಾಹ್ಯಾಕಾಶದಲ್ಲಿದ್ದ ಕಾರಣದಿಂದ ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರುತ್ತವೆ. ಅಲ್ಲಿ ಮಸಲ್ ಲಾಸ್ ಆಗಿರುತ್ತೆ. ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಇಲ್ಲಿ ಬೇಕಾದ ವೈದ್ಯಕೀಯ ನೆರವನ್ನು ಅವರಿಗೆ ಕೊಡಲಾಗುತ್ತೆ. ಹೀಗಾಗಿ ಅವರನ್ನು 45 ದಿನಗಳ ಕಾಲ ನಿಗಾವಣೆಯಲ್ಲಿಡ್ತಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇಬ್ಬರು 286 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದರು. ಈ ಅವಧಿಯಲ್ಲಿ ಅವರಿಬ್ಬರು ಸುಮಾರು 4576 ಬಾರಿ ಈ ಭೂಮಿಯನ್ನು ಸುತ್ತಿದ್ದಾರೆ. ಅಲ್ಲಿ 195 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರವನ್ನು ಅವರು ಪ್ರಯಾಣ ಮಾಡಿದ್ದಾರೆ. ಇನ್ನು ಇವರಿಬ್ಬರ ವಿಷಯದಲ್ಲಿ ಏನಾಯಿತು ಅಂದರೆ, ಇವರು ISSಗೆ ಹೋಗಿದ್ದು ಗೆಸ್ಟ್ಗಳಾಗಿ. ಆದರೆ ಅಲ್ಲಿಗೆ ಹೋದ ಮೇಲೆ ಇವರ ಸ್ಥಾನ ಅಲ್ಲಿ ಬದಲಾಗಿ ಹೋಯಿತು. ಇವರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ ಸ್ಟಾರ್ ಲೈನರ್ನಲ್ಲಿ ಸಮಸ್ಯೆ ಉಂಟಾದ ಕಾರಣ ಸುನಿತಾ ಹಾಗೂ ವಿಲ್ಮೋರ್ ಇಬ್ಬರು ISS ಅಲ್ಲಿ ಹೆಚ್ಚು ದಿನಗಳ ಕಾಲ ಉಳಿಬೇಕಾಗಿ ಬಂತು. ಹೀಗಾಗಿ ಅವರು ಅಲ್ಲಿನ ಫುಲ್ ಟೈಮ್ ಮೆಂಬರ್ಗಳಾಗಿ ಗುರುತಿಸ್ಕೊಂಡ್ರು. ಈ ಅವಧಿಯಲ್ಲಿ ಅವರು ಬಾಹ್ಯಾಕಾಶ ಕೇಂದ್ರದಲ್ಲಿ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಬೇಕಾಗಿ ಬಂತು. ಆ ISSನ ರಿಪೇರಿಯಿಂದ ಹಿಡಿದು ಸ್ಪೇಸ್ ವಾಕ್ವರೆಗೆ ಸಾಕಷ್ಟು ಕೆಲಸಗಳಲ್ಲಿ ಇವರಿಬ್ಬರು ಕಾಣಿಸ್ಕೊಂಡ್ರು. ಅಷ್ಟೇ ಅಲ್ಲದೆ ಸುನಿತಾ ವಿಲಿಯಮ್ಸ್ 62 ಗಂಟೆಗಳ ಕಾಲ ಸ್ಪೇಸ್ ವಾಕ್ ಮಾಡೋದ್ರ ಮೂಲಕ ದಾಖಲೆಯನ್ನು ಕೂಡ ಬರೆದರು. ಅಷ್ಟೇ ಅಲ್ಲದೆ ಸುನಿತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆದ 2ನೇ ಮಹಿಳಾ ಗಗನಯಾನಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಸುನಿತಾ ಅವರ ಒಟ್ಟು ಬಾಹ್ಯಾಕಾಶ ಯಾನಗಳಿಂದ 608 ದಿನಗಳ ಕಾಲ ಸ್ಪೇಸ್ ಅಲ್ಲಿ ಕಳೆದಿದ್ದಾರೆ. ಇನ್ನು ಅವರಿಗಿಂತ ಹೆಚ್ಚು ದಿನಗಳ ಕಾಲ ಸ್ಪೇಸ್ ಅಲ್ಲಿದ್ದು ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಉಳಿದ ಗಗನಯಾನಿಗಳ ಪೈಕಿ ಮೊದಲಿಗರು ಅನ್ನೋ ಕೀರ್ತಿಯನ್ನ ಪೆಗ್ಗಿ ವಿಟ್ಸನ್ ಪಡ್ಕೋತಾರೆ. ಆಕೆ 675 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಹೀಗಾಗಿ ಸುನಿತಾಗಿಲ್ಲಿ 2ನೇ ಸ್ಥಾನ ಸಿಗ್ತಾ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಜೆಫ್ ವಿಲಿಯಮ್ಸ್ ಇದ್ದಾರೆ. ಅವರು 534 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇನ್ನು ಸುನಿತಾ ಅವರ ಈ ದಾಖಲೆಗೆ ಸ್ಟಾರ್ ಲೈನರ್ ಕೈಕೊಟ್ಟಿದ್ದು ಕಾರಣ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಈಗ ಸುನಿತಾ ವಿಲಿಯಮ್ಸ್ ಸೇರಿದ ಹಾಗೆ ಒಟ್ಟು 4ರನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಂದ ಭೂಮಿಗೆ ಕರ್ಕೊಂಡು ಬಂದಿರುವ ಈ ಸ್ಪೇಸ್ ಕ್ರಾಫ್ಟ್ ಇದೆ ನೋಡಿ, ಅದು ಕೂಡ ತುಂಬಾನೇ ಬಲಿಷ್ಠವಾದದ್ದು. ಅದಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ 2 ಅನ್ನುವ ಹೆಸರನ್ನು ಕೊಡಲಾಗಿದೆ. 2019ರಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ 2 ಕೆಲಸ ಮಾಡ್ತಾ ಇದೆ. ಇದು ಡ್ರ್ಯಾಗನ್ 1ರ ಸುಧಾರಿತ ರೂಪ ಅಂತ ಹೇಳ್ತಾರೆ. ಡ್ರ್ಯಾಗನ್ 1 ಅನ್ನೋದು 2010ರಿಂದ 2019ರ ನಡುವೆ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಬಳಿಕ ಡ್ರ್ಯಾಗನ್ 2 ಅದರ ಜಾಗವನ್ನು ತುಂಬಿದೆ. ಇನ್ನು ಈ ಡ್ರ್ಯಾಗನ್ ನಲ್ಲಿ ಕ್ರೂ ಮಾಡ್ಯೂಲ್ ಇದೆ, ಹಾಗೇನೆ ಕಾರ್ಗೋ ಮಾಡ್ಯೂಲ್ ಕೂಡ ಇದೆ. ಕ್ರೂ ಮಾಡ್ಯೂಲ್ ನಲ್ಲಿ ಬಾಹ್ಯಾಕಾಶ ಯಾನಿಗಳನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದ್ರೆ, ಕಾರ್ಗೋ ಮಾಡ್ಯೂಲ್ ನಲ್ಲಿ ಬಾಹ್ಯಾಕಾಶಕ್ಕೆ ಸಾಗಾಟ ಮಾಡಬೇಕಾದ ವಸ್ತುಗಳನ್ನ ಭೂಮಿಯಿಂದ ಸ್ಪೇಸ್ಗೆ ತಗೊಂಡು ಹೋಗೋ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಬಾರಿ ಸ್ಪೇಸ್ ಸೆಂಟರ್ನಿಂದ ಹೊರಟ ಈ ಕ್ಯಾಪ್ಸುಲ್ 17 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಭೂಮಿಯನ್ನು ತಲುಪಿದೆ. ಎಲ್ಲ ಬಾಹ್ಯಾಕಾಶ ಯಾನಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಕರ್ಕೊಂಡು ಬಂದಿದೆ. ಗೆಳೆಯರೆ, ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಹೆಣ್ಣುಮಗಳು. ಆಕೆಯ ತಂದೆ ದೀಪಕ್ ಪಾಂಡ್ಯ ಮುಂಬೈನಿಂದ ಅಮೆರಿಕಾಗೆ ಹೋಗಿದ್ರು. ಅವರು ನ್ಯೂರೋ ಅನಾಟಮಿಸ್ಟ್ ಆಗಿದ್ರು. ಇನ್ನವರ ತಾಯಿ ಉರ್ಸುಲಿನ್ ಬೆನ್ನಿ, ಈಕೆ ಸ್ಲೋವೇನಿಯಾ ಮೂಲದವರು. ಆಕೆ ಕೂಡ ಅಮೆರಿಕಾಗೆ ವಲಸೆ ಹೋದವರೇ. ಇವರಿಬ್ಬರು ಅಮೆರಿಕಾದಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಆ ದಂಪತಿಯ ಮಗಳಾಗಿ ಸೆಪ್ಟೆಂಬರ್ 19, 1965ರಂದು ಸುನಿತಾ ಜನಿಸ್ತಾರೆ. ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಯುನೈಟೆಡ್ ಸ್ಟೇಟ್ ನ್ಯಾವಲ್ ಅಕಾಡೆಮಿಯಲ್ಲಿ ಓದು ಮುಗಿಸಿದ ಸುನಿತಾ 1998ರಲ್ಲಿ ನಾಸಾಗೆ ಸೆಲೆಕ್ಟ್ ಆಗ್ತಾರೆ. ಆ ಬಳಿಕ ಸುನಿತಾ ಹಿಂತಿರುಗಿ ನೋಡಿದ ಉದಾಹರಣೆ ಇಲ್ಲ. ಈಗ ಸುನಿತಾ ವಿಲಿಯಮ್ಸ್ ತಮ್ಮ 59ನೇ ವಯಸ್ಸಲ್ಲಿ ಬಹುದೊಡ್ಡ ಸಾಧನೆಯೊಂದನ್ನು ಮಾಡಿದ್ದಾರೆ. ಆ ಮೂಲಕ
ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದವರ ಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನ ಮಹಿಳೆಯರೇ ಪಡ್ಕೊಂಡ ಹಾಗಾಗಿದೆ. ಇದು ಮಹಿಳೆ ಜಗತ್ತಿನ ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ಅಗ್ರಗಣ್ಯಳಾಗಬಹುದು, ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಇನ್ನು ಸುನಿತಾ ವಿಲಿಯಮ್ಸ್ ಅವರ ಸುರಕ್ಷಿತ ಹಿಂತಿರುಗುವಿಕೆಗೆ ಇಸ್ರೋ ಸಂತಸವನ್ನು ವ್ಯಕ್ತಪಡಿಸಿದೆ. ಹಾಗೆಯೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸುನಿತಾ ವಿಲಿಯಮ್ಸ್ ಹಿಂತಿರುಗಿ ಬಂದಿರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ ಅಲ್ಲಿ ಬರ್ಕೊಂಡಿರೋ ನರೇಂದ್ರ ಮೋದಿ, ಈ ಭೂಮಿ ನಿಮ್ಮನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇತ್ತು, ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಹಾಗೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭಾರತದ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಬಾಹ್ಯಾಕಾಶ ವಿಭಾಗಗಳ ಸಚಿವರಾಗಿರುವ ಜಿತೇಂದ್ರ ಸಿಂಗ್ ಸೇರಿದ ಹಾಗೆ ಸಾಕಷ್ಟು ಗಣ್ಯರು ಸುನಿತಾ ಅವರ ಈ ಹಿಂತಿರುಗುವಿಕೆಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಕೂಡ ಸುನಿತಾ ಹಾಗೂ ವಿಲ್ಮೋರ್ ಸೇಫ್ ಆಗಿ ಹಿಂತಿರುಗಿ ಬರಲಿ ಅಂತ ಲಕ್ಷಾಂತರ ಜನ ಕಾಯ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ಈ ಇಬ್ಬರು ಗಗನಯಾನಿಗಳು ಸುರಕ್ಷಿತವಾಗಿ ಭೂಮಿಗೆ ಮರಳಲಿ ಅಂತ ಜಗತ್ತಿನ ನಾನಾ ಕಡೆಗಳಲ್ಲಿ ದೇವಾಲಯಗಳಲ್ಲಿ ಪೂಜೆಗಳಾದವು, ಚರ್ಚುಗಳಲ್ಲಿ ಪ್ರಾರ್ಥನೆಗಳು ನಡೆದವು. ಎಲ್ಲರ ಹಾರೈಕೆಯ ಫಲ ಅನ್ನೋ ಹಾಗೆ ನಾಸಾ ಈ ಗಗನಯಾತ್ರೆಗಳನ್ನು ಸೇಫ್ ಆಗಿ ಭೂಮಿಗೆ ಕರ್ಕೊಂಡು ಬಂದಿದೆ. ಗೆಳೆಯರೆ, ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಸಮಸ್ಯೆಗೀಡಾದ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಆಕೆಯ ಕಥೆ ಮುಗಿದು ಹೋಯಿತು ಅಂತ ಬಿಂಬಿಸಿದ್ರು. ಆದ್ರೆ ಬಾಹ್ಯಾಕಾಶದ ಪರಿಸ್ಥಿತಿಯ ಬಗ್ಗೆ ಅವರೆಲ್ಲ ಮರೆತು ಹೋಗಿದ್ರು. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಲೇ ಇರುತ್ತವೆ. ಭೂಮಿಯ ಮೇಲಿನ ಪ್ರಾಣಿಗಳು ಅಲ್ಲಿ ಹೇಗೆ ಬಿಹೇವ್ ಮಾಡುತ್ತವೆ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ರೋಡೆಂಟ್, ಮೈಸ್, ಇರುವೆಗಳಂತಹ ಸಾಕಷ್ಟು ಜೀವಿಗಳನ್ನು ಅಲ್ಲಿಗೆ ತಗೊಂಡು ಹೋಗಿದ್ದಾರೆ. ಹಾಗೇನೆ ಸಾಕಷ್ಟು ವಿಧದ ಬೀಜಗಳನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅವು ಸ್ಪೇಸ್ ಅಲ್ಲಿ ಹೇಗೆ ಬೆಳೆಯುತ್ತವೆ ಅನ್ನೋ ಬಗ್ಗೆ ಕೂಡ ಅಲ್ಲಿ ಪರೀಕ್ಷೆಗಳು ನಡೀತಾ ಇವೆ. ಇನ್ನು ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಸಾಕಷ್ಟು ಸಂಶೋಧಕರು ಇದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಒಂದು 6 ತಿಂಗಳು 9 ತಿಂಗಳು ಈ ಇಬ್ಬರು ಬಾಹ್ಯಾಕಾಶ ಯಾನಿಗಳಿಗೆ ಅಲ್ಲಿ ಉಳಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳಿರೋದಿಲ್ವೇ? ಆದರೆ ಬಾಹ್ಯಾಕಾಶದಲ್ಲಿ ಉಳಿಯೋದಕ್ಕೊಂದು ಧೈರ್ಯ ಬೇಕು. ಆ ಧೈರ್ಯ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಇಬ್ಬರಿಗೂ ಇತ್ತು. ಹೀಗಾಗಿ ಅವರು 9 ತಿಂಗಳುಗಳ ಕಾಲ ಸ್ಪೇಸ್ ಸ್ಟೇಷನ್ ನಲ್ಲಿ ಇದ್ರು. ಈಗ ಮರಳಿ ಭೂಮಿಗೆ ವಾಪಸ್ಸು ಬಂದಿದ್ದಾರೆ. ಸುನಿತಾ ಮತ್ತು ಬುಚ್ ಇಬ್ಬರು ಕೂಡ ನಾಸಾದ ನಿಗಾವಣೆಯಿಂದ ಹೊರಬಂದ ನಂತರ ಸಾಮಾನ್ಯ ಬದುಕಿನತ್ತ ಹೊರಳುತ್ತಾರೆ. ಆಗ ಸುನಿತಾ ಭಾರತಕ್ಕೆ ಕೂಡ ಬಂದು ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾರಂತೆ. ಸುನಿತಾ ವಿಲಿಯಮ್ಸ್ ಜಗತ್ತಿನ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ. ಹೆಣ್ಣು ಅನ್ನೋದು ಕೇವಲ ಪರದೆಗೆ ಪೀಛೆ ಸೀಮಿತ ಆಗಬೇಕಾದ ಜೀವಿಯಲ್ಲ. ಆಕೆ ಈ ಭೂಮಿಯನ್ನ ಕೂಡ ದಾಟಿ ಹೋಗಬಲ್ಲಳು. ಅವಕಾಶ ಸಿಕ್ಕರೆ ಯಾವ ಸಾಧನೆಯನ್ನ ಬೇಕಾದರೂ ಮಾಡಬಲ್ಲಳು. ಆದರೆ ಆಕೆಗೆ ಬೇಕಾದ ಶಿಕ್ಷಣ ಮತ್ತು ಅವಕಾಶಗಳನ್ನ ಒದಗಿಸಬೇಕಾದ ಜವಾಬ್ದಾರಿ ಈ ಸಮಾಜದ್ದು ಅನ್ನೋದನ್ನ ಒಂದಷ್ಟು ಜನ ಅರ್ಥ ಮಾಡ್ಕೊಳ್ಳಿ ಅಂತ ಆಶಿಸ್ತಾ, ಗೆಳೆಯರೆ, ನಾನು ನಿಮಗೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ಒಂದು ನಿರ್ಧಾರ ಕುಟುಂಬವನ್ನ ಆರ್ಥಿಕವಾಗಿ ಸದೃಢಗೊಳಿಸುತ್ತೆ. ಹೀಗಾಗಿ ಈ ಬಗ್ಗೆ ಈಗಲೇ ಯೋಚನೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.